ಆಂಜನೇಯನ ಗುಪ್ತಯುದ್ಧ. ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ರಾಮಚಂದ್ರನಿಗೆ ಸೀತೆಯ ಸ್ಥಳ ತಿಳಿಯಲು ಆಂಜನೇಯನು ಸಮುದ್ರ ದಾಟಿ ಲಂಕೆಗೆ ಹೋಗ್ತಾನೆ. ಈ ಪ್ರಯಾಣದ ಸಂದರ್ಭದಲ್ಲಿ ಒಂದು ರಹಸ್ಯ ಘಟನೆಯು ನಡೆಯುತ್ತದೆ. ಈ ರಹಸ್ಯವು ಬಹಳ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಆಂಜನೇಯನು ಗಗನದಲ್ಲಿ ಹಾರುತ್ತಿದ್ದಾಗ ಹಠಾತ್ ಆಕಾಶ ಕತ್ತಲಾಗಿ ಬಿಡುತ್ತದೆ. ಒಂದು ಅದೃಶ್ಯ ಶಕ್ತಿ ಅವನನ್ನು ಕೆಳಕ್ಕೆ ಎಳೆದೊಯ್ಯುತ್ತದೆ. ಅದು ನೆಲಕ್ಕೆ ಅಲ್ಲ, ಪಾತಾಳ ಲೋಕದ ಬಾಗಿಲಿಗೆ. ಅಲ್ಲಿ ಬಾಗಿಲನ್ನು ಕಾಯುತ್ತಿದ್ದವಳು ಮಹಾಯಮರಾಕ್ಷಸಿ ಸೂರಸ. ಅವಳು ಭಯಾನಕ ರೂಪದಲ್ಲಿದ್ದಳು. ಅವಳು ಆಂಜನೇಯನನ್ನು ಕಂಡು ಹೇಳುತ್ತಾಳೆ, ನನ್ನ ಅನುಮತಿ ಇಲ್ಲದೆ ಯಾರೂ ದಾಟಲಾರರು. ನೀನು ಜೀವಂತವಾಗಿ ಹೋದರೂ ಹಿಂದಿರುಗಲು ಸಾಧ್ಯವಿಲ್ಲ. ಆಂಜನೇಯನು ವಿನೀತವಾಗಿ ಕೇಳುತ್ತಾನೆ, ನಾನು ಸೀತೆಯನ್ನು ಹುಡುಕಲು ಹೊರಟಿದ್ದೇನೆ. ಇದು ಧರ್ಮಕ್ಕೆ ಸಂಬಂಧಿಸಿದ ಕೆಲಸ. ಅವಳು ನಕ್ಕು ಹೇಳುತ್ತಾಳೆ, ಧರ್ಮಕ್ಕೆ ಬಲವಿದ್ದರೆ ತೋರಿಸು. ಸೂರಸ ತನ್ನ ದೇಹವನ್ನು ಪರ್ವತದಷ್ಟು ದೊಡ್ಡದಾಗಿ ಮಾಡುತ್ತಾಳೆ. ಬಾಯಿ ಹಾಸಿ ಆಂಜನೇಯನನ್ನು ನುಂಗಲು ಪ್ರಯತ್ನಿಸುತ್ತಾಳೆ. ಆಂಜನೇಯನು ತಕ್ಷಣ ಮಹಾಬಲ ರೂಪ ಪಡೆದು ಗುಡುಗು ಶಬ್ದದಂತೆ ಕೂಗಿ ಮೇಘಗಳಂತೆ ಬಡಿದು ಅವಳ ಕವಚಗಳನ್ನು ಚೂರು ಚೂರು ಮಾಡಿಬಿಡುತ್ತಾನೆ. ಅವಳು ಮತ್ತಷ್ಟು ಬೃಹತ್ ರೂಪವನ್ನು ಪಡೆಯುತ್ತಾಳೆ. ಆಂಜನೇಯನು ತನ್ನ ಬುದ್ಧಿಯನ್ನು ಬಳಸಿ ಚಿಟ್ಟೆಯಷ್ಟು ಸಣ್ಣದಾಗಿ ಮಾಡಿ ಮತ್ತು ಸೂರಸಾದ ಬಾಯಿಯ ಒಳಗೆ ಹಾರಿ ಹೊರಬರ್ತಾನೆ. ಸೂರಸ ಮನುಷ್ಯ ರೂಪಕ್ಕೆ ಬಂದು ಗೌರವದಿಂದ ನಮಸ್ಕರಿಸಿ ಹೇಳುತ್ತಾಳೆ, ಇದು ದೇವತೆಯ ಪರೀಕ್ಷೆ. ನೀನು ಧೈರ್ಯ, ಬುದ್ಧಿ ಮತ್ತು ಭಕ್ತಿಯಲ್ಲಿ ಅನುಪಮ. ನಿನ್ನ ಮಾರ್ಗದಲ್ಲಿ ದೇವರು ತಾನೇ ಸಹಾಯ ಮಾಡುತ್ತಾರೆ ಅಂತ ಹೇಳಿ ಸೂರಸಾಳು ಆಂಜನೇಯನಿಗೆ ಆಶೀರ್ವದಿಸುತ್ತಾಳೆ. ಈ ಕಥೆಯಲ್ಲಿ ನಮಗೆ ತಿಳಿದು ಬಂದಿದ್ದು ಏನೆಂದರೆ, ಶಕ್ತಿ ಮಾತ್ರವಲ್ಲ, ಬುದ್ಧಿ, ವಿನಯ ಮತ್ತು ಧರ್ಮವೇ ನಿಜವಾದ ಪರಾಕ್ರಮ. ಆಂಜನೇಯನು ಶಕ್ತಿಗಾಗಿಯೇ ಪ್ರಸಿದ್ಧನಲ್ಲ, ಭಕ್ತಿಗಾಗಿಯೂ ಪ್ರಸಿದ್ಧ ಅಂತ ಈ ಕಥೆಯಿಂದ ನಮಗೆ ತಿಳಿದು ಬರುತ್ತದೆ.